ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಹಳ ದಿನಗಳಾದ ಮೇಲೆ ನಾನು ಮತ್ತೊಮ್ಮೆ ನಿಮ್ಮೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದ್ದೇನೆ. ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಹಬ್ಬವನ್ನು ಕಳೆದು ನಾವು ಹೊಸ ವರ್ಷದ ಪ್ರಾರಂಭಕ್ಕೆ ಕಾಲಿಡ್ತಾ ಇದ್ದೀವಿ. ಇನ್ನೂ ಅದಕ್ಕೆ ಸುಮಾರು 15 ದಿನಗಳ ಕಾಲ ಇದೆ. ಅದಕ್ಕಿಂತ ಮುಂಚೆನೇ ಈ ಒಂದು ಸಂವತ್ಸರದ ವಿಶ್ವವಸು ಸಂವತ್ಸರದ ಕೊನೆಯ ಗ್ರಹಣ ಇದಾಗಿದೆ. ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ಏನಿದು ಕೇತುಗ್ರಸ್ತ ಚಂದ್ರಗ್ರಹಣ? ಕೇತುಗೂ ಚಂದ್ರನಿಗೂ ಅಥವಾ ರಾಹುಗೂ ಚಂದ್ರನಿಗೂ ಅಥವಾ ರಾಹುನಿಗೂ ಸೂರ್ಯನಿಗೂ ಯಾಕೆ ಇವರ 4 ಜನಗಳ ಮಧ್ಯ ವೈಮನಸ್ಸಿದೆ? ಯಾಕೆ ಇವರ ಮಧ್ಯ ದ್ವೇಷ ತೊಡಗಿದೆ? ಯಾಕೆ ಕೇತು ಮತ್ತು ರಾಹುನೇ ಈ ಒಂದು ಶುಭ ಗ್ರಹಗಳಿಗೆ ಅಂಟಿಕೊಳ್ತಾರೆ, ಬೇರೆ ಗ್ರಹಗಳಿಗೆ ಯಾಕೆ ಅಂಟ್ಕೊಳ್ಳಲ್ಲ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿದೆ. ಬಟ್ ಕೆಲವರಿಗೆ ಅದು ಗೊತ್ತಿಲ್ಲ. ಏನಿದು ಕೇತುಗ್ರಸ್ತ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ ಅಥವಾ ರಾಹುಗ್ರಸ್ತ ಸೂರ್ಯಗ್ರಹಣ ಅಂದರೆ ಏನು ಅಂತ. ನಿಮಗೆ ನವಗ್ರಹಗಳಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ 9 ಪ್ರಮುಖ ನವಗ್ರಹಗಳು, ಅದರಲ್ಲಿ ಗ್ರಹದ ಅಧಿಪತಿಗಳಿದ್ದಾರೆ. ಒಂದು ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರು, ಶುಕ್ರ, ಶನಿ, ಬಸ್ಯ. ಇಷ್ಟು 9 ಗ್ರಹಗಳ ಜೊತೆಗೆ ಯುರೇನಸ್ ಆ್ಯಂಡ್ ನೆಪ್ಚೂನನ್ನು ನಾವು ಸೇರಿಸ್ಕೊತೀವಿ. ಬಟ್ ಅದನ್ನು ಇವಾಗ ವೈಜ್ಞಾನಿಕವಾಗಿ ಅದನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಪರಿಗಣನೆಗೆ ತಗೊಂಡಿಲ್ಲ. ಆದರೆ ಈ ಒಂದು ಶುಭ ಗ್ರಹಗಳಿಗೆ ಈ ಒಂದು ಗ್ರಹಣ ನಮಗೆ ಕಣ್ಣಿಗೆ ಕಾಣೋ ದೇವರು ಅಂದರೆ ಸೂರ್ಯಚಂದ್ರರು. ಆ ಸೂರ್ಯಚಂದ್ರರಿಗೆ ಯಾಕೆ ಗ್ರಹಣ ಬಾಧಿಸುತ್ತೆ? ಯಾಕೆ ಇವರಿಬ್ಬರು ಸೂರ್ಯಚಂದ್ರರಿಗೆ ಹಿಡಿತಾರೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಸಮುದ್ರ ಮಥನದ ವೇಳೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲವೂ ಕೂಡ ದೈತ್ಯರು ಮತ್ತು ದೇವತೆಗಳು, ದಾನವರು ಎಲ್ಲರೂ ಕೂಡ ಸಮುದ್ರದ ಕಡಗೋಲನ್ನು, ಮಂದಾರದ ಮೇರು ಪರ್ವತವನ್ನು ಕಡಿದ್ರು. ಆ ಕಡದಂತಹ ಭಗವಂತ ಆ ಮಂದಾರ ಪರ್ವತವನ್ನು ಕೆಳಗಡೆ ಒಂದು ಕೂರ್ಮಾವತಾರನಾಗಿ ಅಂದರೆ ಆಮೆಯಾಗಿ ಅದನ್ನು ಬಲಪಡಿಸುತ್ತಾ ಒಂದು ಶಕ್ತಿಯನ್ನು ಕೊಡ್ತಾನೆ. ಆ ಶಕ್ತಿಯನ್ನು ಕೊಟ್ಟ ನಂತರ ಎಲ್ಲ ರೀತಿಯ ವಸ್ತುಗಳು ಕೂಡ ಬರ್ತದೆ. ಅಂದರೆ ಉಶ್ವವಸ, ಕುದುರೆಗಳು, ಹಾಗೆ ಅಮೃತವು, ಲಕ್ಷ್ಮೀದೇವಿಯು, ಕಾಮಧೇನು, ಈ ರೀತಿ ಎಲ್ಲ ಕೂಡ ಬರ್ತದೆ. ಆದರೆ ಅಮೃತ ಬರುವ ಸಮಯದಲ್ಲಿ ಕೊನೆಗೆ ಜೊತೆಗೆ ವಿಷವನ್ನೂ ಕೂಡ ಬರುತ್ತೆ. ಆ ವಿಷವನ್ನು ಪಾನವನ್ನು ಮಾಡಿ ರುದ್ರದೇವರು ಎಲ್ಲ ಮನುಕುಲವನ್ನು ಸಂರಕ್ಷಣೆ ಮಾಡ್ತಾರೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಈ ಒಂದು ಅಮೃತವನ್ನು ಬಂದ ಸಮಯದಲ್ಲಿ ದೇವತೆಗಳು ಏನು ಮಾಡ್ತಾರೆ, ಎಲ್ಲವನ್ನು ಹಂಚ್ಕೊಳ್ತಾರೆ. ಈ ದೇವತೆಗಳಿಗೆ ಹಂಚಲಿಕ್ಕೆ ಅಂತಲೇ ಭಗವಂತ ಮೋಹಿನಿಯಾಗಿ ಅವತಾರವನ್ನು ತಾಳ್ತಾನೆ. ಆ ಮೋಹಿನಿಯ ಅವತಾರವನ್ನಾಗಿ ತಾಳಿ ಎಲ್ಲರಿಗೂ ಅಮೃತವನ್ನು ಹಂಚೋ ಅಂತಹ ಸಮಯದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಈ ರಾಹು ಕೇತು ಇವರು ದೈತ್ಯ ಕುಲದವರಾಗಿರ್ತಾರೆ. ಈ ದೈತ್ಯ ಕುಲದವರು, ರಾಕ್ಷಸರು ದೇವತೆಗಳ ರೂಪವನ್ನು ತಾಳಿ ಈ ಅಮೃತವನ್ನು ಕುಡಿದು ತಾವು ಕೂಡ ಒಂದು ಚಿರ ಯೌವನವನ್ನು ಪಡೆದುಕೊಂಡು ಸಾವೇ ಇಲ್ಲದಂತಹ ಒಂದು ಮನಸ್ವಿಯಾಗಬೇಕು ಅಂತ ಹೇಳಿ ಅವರು ತಪಸ್ವಿಗಳಾಗಬೇಕು ಅಂತ ಹೇಳಿಬಿಟ್ಟು ಈ ಒಂದು ದೇವತೆಗಳ ಒಂದು ಸಾಲಿನಲ್ಲಿ ಕುಳಿತಿರ್ತಾರೆ. ನಿಮಗೆ ಗೊತ್ತಿರೋ ಹಾಗೆ 133 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಅಷ್ಟು ಜನಕ್ಕೆ ಅಮೃತವನ್ನು ಬಡಿಸ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಆ ದೇವತೆಗಳ ಪರಿಚಯ ಇರಬೇಕು. ಆದರೆ ಇವರಿಬ್ಬರು ಹೋಗಿ ಸೂರ್ಯಚಂದ್ರರ ಪಕ್ಕ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಯಾರು? ರಾಹುಕೇತುಗಳು. ಈ ರಾಹುಕೇತು ಕೂತಾಗ ಆ ದೈತ್ಯರ ಹೆಸರಾದಾಗಿರುತ್ತೆ. ಕೂತಾಗ ಸೂರ್ಯಚಂದ್ರರು ಕೇಳ್ತಾರೆ, ನಿಮ್ಮನ್ನು ನಾನು ಎಲ್ಲೂ ನೋಡಿಲ್ವಲ್ಲ ದೇವತೆಗಳ ಒಂದು ಗುಂಪಿನಲ್ಲಿ, ಯಾರು ನೀವು ಅಂತ ಕೇಳ್ತಾರೆ. ಅಷ್ಟರಲ್ಲಿ ಅಮೃತ ಅವರಿಗೆ ಕೈಗೆ ಬಿದ್ದಿರತ್ತೆ. ಆ ರಾಹು ಕೇತು ಅಂತ 2 ಆಗಿರಲ್ಲ, ರಾಹು ಕೇತು ಆಗಿ ಒಬ್ಬರೇ ಇರ್ತಾರೆ. ಆ ಒಬ್ಬ ದೈತ್ಯನೇ
ಅವನು ರಾಹುಕೇತು ಆಗಿ 2 ವಿಭಜನೆ ಆಗೋದು. ಈ ಒಬ್ಬ ದೈತ್ಯನ ಏನು ಮಾಡಿರ್ತಾನೆ, ಕೂತಿರ್ತಾನೆ, ಸೂರ್ಯ ಮತ್ತು ಚಂದ್ರರು ಕೇಳ್ತಾ ಇರ್ತಾರೆ. ಆದರೆ ಸೂರ್ಯನು ಪಾನವನ್ನು, ಅಮೃತವನ್ನು ತೆಗೆದುಕೊಂಡು ನೆಕ್ಸ್ಟು ದೈತ್ಯರ ಬಳಿ ಬರ್ತಾನೆ. ದೈತ್ಯರ ಬಳಿ ಭಗವಂತ ಆ ಅಮೃತವನ್ನು ಈ ದೇವಸ್ಥಾನಗಳಲ್ಲಿ ಎಷ್ಟೋ ಜನ ಇದ್ದಾಗ ಎಲ್ಲರಿಗೂ ತೀರ್ಥ ಸೇರಬೇಕು ಅಂತ ಹೇಳಿದಾಗ ತೀರ್ಥ ಅಂತ ಹಾಕ್ಕೊಂಡು ಹೋಗ್ತಾರಲ್ಲ, ಅದೇ ರೀತಿ ಅಮೃತವನ್ನು ಬಡಿಸ್ಕೊತಾ ಹೋಗ್ತಾ ಇರ್ತಾರೆ. ಆಗ ಈ ಒಬ್ಬ ದೈತ್ಯನು ಕೊನೆಗೆ ಚಂದ್ರನ ಕಣ್ಣಿಗೆ ಬಿದ್ದುಬಿಡ್ತಾನೆ, ಇವನು ದೇವತೆಗಳ ಗುಂಪಿನವನಲ್ಲ ಅಂತ. ಆಗ ಓಡಲಿಕ್ಕೆ ಪ್ರಯತ್ನಿಸ್ತಾನೆ, ಗೊತ್ತಾಗೋಯ್ತು ಚಂದ್ರನಿಗೆ ಅಂತ ಹೇಳಿ ಓಡಲಿಕ್ಕೆ ಪ್ರಯತ್ನಿಸಿದಾಗ ಅಷ್ಟರಲ್ಲಿ ಆ ಒಂದು ಅಮೃತವು ಹೋಗಿ ದೇಹಕ್ಕೆ ಸೇರ್ಕೊಂಡ್ಬಿಡತ್ತೆ. ಆ ದೇಹ ಇನ್ನೇನು ಆ ಅಮೃತವು ಕೆಳಭಾಗಕ್ಕೆ ಹರಿಬೇಕು ಅಂದರೆ ಅವನ ದೇಹದ ಭಾಗಕ್ಕೆ, ಅಷ್ಟರಲ್ಲಿ ಈ ಭಗವಂತನು ಅವನನ್ನು 2 ಭಾಗನಾಗಿ ಶಿರಚ್ಛೇದನ ಮಾಡಿಬಿಡ್ತಾರೆ. ಆದ್ದರಿಂದ ಆ ಒಂದು ಅಮೃತವು ಕೆಳಭಾಗದಲ್ಲಿ ಹೋಗಿ ಶೇಖರಣೆ ಆಗಲಿಲ್ಲ, ಮೇಲ್ಭಾಗದಲ್ಲಿ ಶೇಖರಣೆ ಆಯಿತು. ಆದ್ದರಿಂದ ಕೇತು ಮತ್ತು ರಾಹು ಅಂತ ಈ ಒಂದು 2 ವಿಭಜನೆ ಒಂದೇ ದೇಹದಿಂದ ಆಯಿತು. ಈ ಒಂದು ದೇಹದಿಂದ ಆದ ಪರಿಣಾಮ ಭಗವಂತ ಅವನಿಗೆ ಒಂದು ಆಶೀರ್ವಾದನೂ ಮಾಡ್ತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ, ಇದನ್ನು ಅಮೃತವನ್ನು ಪಾನವನ್ನು ಮಾಡಿರೋದ್ರಿಂದ ನೀನು ಯಾವುದೇ ಒಂದು ನನ್ನ ಭಕ್ತರು ಅಥವಾ ಯಾವುದೇ ಒಂದು ಧರ್ಮವನ್ನು ಪಾಲಿಸುವಂಥ ಭಕ್ತನಿಗೆ ಕೆಡುಕನ್ನು ಉಂಟು ಮಾಡಬಾರ್ದು, ಅವನಿಗೂ ಕೂಡ ನೀನು ಒಳ್ಳೆಯದನ್ನೇ ಸಲಹೆಯನ್ನು ಹಾಗೂ ಒಳ್ಳೆಯ ಅಭಿವೃದ್ಧಿಯನ್ನು ಕೊಡಬೇಕಾಗತ್ತೆ ಅಂತ ಹೇಳಿ, ಈ ರಾಹುಕೇತು ಎಲ್ಲವೂ ಕೆಟ್ಟದನ್ನೇ ಮಾಡಲ್ಲ, ಆದರೆ ಸ್ವಲ್ಪ ತಂತ್ರಗಾರಿಕೆ ಜಾಸ್ತಿ ಇರುತ್ತೆ. ಆದ್ದರಿಂದ ರಾಹು ಮತ್ತು ಕೇತು ಆಗಿ 2 ವಿಭಜನೆಯಾಗಿ ಒಂದೇ ದೇಹದಿಂದ ಹೊರಹೊಮ್ಮತ್ತೆ. ಅದರಿಂದ ಮೇಲ್ಭಾಗದಲ್ಲಿ ಮುಖವಾಡ ಇರುವಂತಹ ಪೂರ್ತಿ ದೇಹವನ್ನು ಕೇತು ಹಾಗೂ ಕೆಳಗಿನ ಭಾಗವನ್ನು ರಾಹು ಆಗಿ ಅದನ್ನು ಪರಿಗಣಿಸ್ತಾರೆ. ಆದ್ದರಿಂದ ಈ ಒಂದು ಆ ಪಾನವನ್ನು ಕೆಳಗಡೆ ಹೋಗೋವರೆಗೂ ತಡೆಯದೆ ನನ್ನನ್ನು ಕಂಡು ಹಿಡಿದ ಕಾರಣ ಈ ಸೂರ್ಯಚಂದ್ರರಿಗ ಮೇಲೆ ಅವನಿಗೆ ಕೋಪವಿರುತ್ತೆ. ಆದ್ದರಿಂದ ಸೂರ್ಯಚಂದ್ರರಿಗೆ ಅವನು ಯಾವಾಗಲೂ ಗ್ರಹಣ ಬಾಧೆಯನ್ನು ಕೊಡ್ತಾನೆ. ಗ್ರಹಣ ಬಾಧೆ ಅಂತ ಹೇಳಿದರೆ ಆದ್ದರಿಂದ ಈ ರಾಹುಗ್ರಸ್ತ ಕೇತುಗ್ರಸ್ತ ಅಂತಾನೆ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಉಂಟಾಗೋದು. ಈ ದ್ವೇಷಕ್ಕೆ ಸೂರ್ಯ ಮತ್ತು ಚಂದ್ರರನ್ನು ತನ್ನ ಪಾನವನ್ನು ಕಂಡುಹಿಡಿದ ಕಾರಣ ಅಮೃತವನ್ನು ಕುಡಿಲಿಕ್ಕೆ ಬಿಡಲಿಲ್ಲ ಎಂಬ ಕೋಪದಿಂದ ಈ ಸೂರ್ಯಚಂದ್ರರನ್ನು ಅವನು ಕಾಡ್ತಾ ಇರ್ತಾನೆ. ಆದ್ದರಿಂದ ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಸಿಂಹರಾಶಿಯಲ್ಲಿ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ನಡೀತಿದೆ. ಸಂಜೆ 6:15 6:15 ಅವಧಿ ಅಂದರೆ ಸ್ವಲ್ಪ ನಿಮಿಷಗಳ ವ್ಯತ್ಯಾಸ ಇರುತ್ತೆ. ಈ ಒಂದು ಚಂದ್ರಗ್ರಹಣ ನಡೆಯೋದ್ರಿಂದ ನಮ್ಮ ಭಾರತಕ್ಕೆ ಗೋಚರಿಸುತ್ತಿರೋದ್ರಿಂದ ಎಲ್ಲರೂ ಕೂಡ ಸೋಮಶೇಖರರನ್ನು ಪೂಜೆಯನ್ನು ಮಾಡಬೇಕು. ಸೋಮಶೇಖರ ಯಾರು? ಮನೋನಿಯಾಮಕ ರುದ್ರದೇವರು. ಮನೋನಿಯಾಮಕ ರುದ್ರದೇವರಿಗೂ ಚಂದ್ರನಿಗೂ ಏನು ಸಂಬಂಧ ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತಿರೋದೇ. ಹಾಗೆ ದಕ್ಷನಿಗೆ ಎಷ್ಟು ಜನ ಪುತ್ರಿಯರಿರ್ತಾರೆ, ಆ ಎಷ್ಟು ಜನ ಪುತ್ರಿಯರು ಒಬ್ಬಳನ್ನು ಕೊಟ್ಟು ರೋಹಿಣಿಯನ್ನು ವಿವಾಹನ ಮಾಡ್ತಾನೆ. ನಂತರ ಇನ್ನೂ ಮಿಕ್ಕಿದಂತಹ ಹೆಣ್ಣು ಮಕ್ಕಳನ್ನು 13 ಜನ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಿ ಚಂದ್ರನಿಗೆ ವಿವಾಹವನ್ನು ಮಾಡ್ತಾನೆ. ಚಂದ್ರನಿಗೆ ರೋಹಿಣಿ ಕಂಡರೆ ತುಂಬಾ ಪ್ರೀತಿ. ಬೇರೆ ಹೆಂಡತಿಯರಿಗಿಂತ ರೋಹಿಣಿ ಮೇಲೆ ತುಂಬಾ ಒಲವು ಜಾಸ್ತಿ ಇರುತ್ತೆ. ಆದ್ದರಿಂದ ಅವನಿಗೆ ಎಲ್ಲ ಹೆಣ್ಣು ಮಕ್ಕಳು ಹೋಗಿ ತನ್ನ ಪಿತಾಮಹ ದಕ್ಷನಿಗೆ ದೂರು ಹೇಳ್ತಾರೆ. ಆಗ ದಕ್ಷನ ಕೇಳ್ತಾನೆ, ಯಾಕೆ ರೋಹಿಣಿನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋದು, ಬೇರೆ ನನ್ನ ಹೆಣ್ಮಕ್ಳನ್ನ ಯಾಕೆ ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ಹೇಳಿ ಅವನನ್ನು ಒಂಥರ ಶಪಿಸ್ಬಿಡ್ತಾನೆ. ಆ ಒಂದು ಶಾಪದಿಂದ ಅವನು ಮುಕ್ತನಾಗಲು ಅವನು ಚಂದ್ರಶೇಖರನು ಅವನನ್ನು ರಕ್ಷಿಸಲು ಮುಂದಾಗ್ತಾನೆ. ಯಾಕಂದರೆ ಭೂಮಂಡಲದಲ್ಲಿ ಒಂದು ಪ್ರಕೃತಿಯಲ್ಲಿ ಸೂರ್ಯಚಂದ್ರರ ವ್ಯತ್ಯಾಸವಾಯಿತು ಅಂತ ಹೇಳಿದರೆ ಇಡೀ ಒಂದು ಪ್ರಕೃತಿ ಅಲ್ಲೋಲ ಕಲ್ಲೋಲವಾಗತ್ತೆ. ಆದ್ದರಿಂದ ತನ್ನ ಶಿರದ ಮೇಲೆ ರುದ್ರದೇವರು
ಆ ಚಂದ್ರನನ್ನು ಇಟ್ಕೊಂಡು ಅವರ ಒಂದು ಉದ್ವೇಗವನ್ನು ಕಮ್ಮಿ ಮಾಡ್ಕೊತಾರೆ. ಇಬ್ಬರೂ ಕೂಡ ಮನಸ್ಸಿನ ಅಭಿಮಾನಿ ದೇವತೆಗಳು. ಚಂದ್ರ ಅಂದರೆ ಮನಸ್ಥಿತಿ, ಮನೋನಿಯಾಮಕರು ಅಂತ ಹೇಳಿದ್ರೆ ರುದ್ರದೇವರು. ಅದಕ್ಕಾಗಿ ಇವತ್ತು ಸೋಮಶೇಖರನ ಆರಾಧನೆಯನ್ನು ಮಾಡಬೇಕು. ಹೇಗೆ ಮಾಡೋದು, ಏನು ಮಾಡಬೇಕು ಗ್ರಹಣದ ಸಮಯದಲ್ಲಿ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಏನು ಕೇತುಗ್ರಸ್ತ ಚಂದ್ರಗ್ರಹಣ ಎಂಬ ಒಂದು ವಿಶೇಷವಾದ ಸಂಕ್ಷಿಪ್ತವಾದ ವರದಿ ನಿಮಗೆಲ್ಲ ಒಂದು ಪ್ರಯೋಜನಕಾರಿ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.